ಹಲೋ ಎವ್ರಿವನ್, ಎಲ್ಲರೂ ಕೂಡ ಸ್ನೋ ಫ್ಯಾಂಟಸಿ ಲಾಗ್ ನೋಡಿರ್ತೀರ ಅಂದ್ಕೊಳ್ತೀನಿ. ಹಾಗೆ ಆ ಲಾಗ್ ನೋಡಿದವರೆಲ್ಲ ನೆಕ್ಸ್ಟ್ ಲಾಗಿಗೋಸ್ಕರ ವೇಟ್ ಮಾಡ್ತಾ ಇದ್ರಿ ಅಂತಲೂ ಗೊತ್ತು. ಸೊ ನೆಕ್ಸ್ಟ್ ನಾವು ಪಿಜ್ಜಾ ಬೈ ನೆಕ್ಸಸ್ ಮಾಲಿಂದ ಆಟೋ ಮಾಡಿಕೊಂಡು ಹೊರಟಿದ್ದು ಪೆಟ್ ಫ್ರೆಂಡ್ಲಿ ರೆಸ್ಟೋರೆಂಟ್ ಆಗಿರೋ K9 ರೆಸ್ಟೋಗೆ. ಇದು ಇರೋದು ಮ್ಯಾಂಗ್ಳೂರ್ನ ಕದ್ರಿ ಅನ್ನೋ ಪ್ಲೇಸಲ್ಲಿ. ಸೊ ಈ ಒಂದು ಕೆಫೆಗೆ ನಾವು ಎಂಟರ್ ಕೊಟ್ವಿ. ಅದು ಫಸ್ಟ್ ಎಂಟರ್ ಆಗುವಾಗಲೇ ನಿಮಗೆಲ್ಲ ಕಾಣಿಸ್ತಾ ಇರ್ಬೋದು ಪೆಟ್ಸ್ಗಳೆಲ್ಲ ಇರುವಂಥದ್ದು. ಬಟ್ ಅವುಗಳ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋದಾದರೆ ಇವ್ರ ಕೆಫೆಯಲ್ಲಿ ಫುಡ್ ಆರ್ಡರ್ ಮಾಡಿ ಬರಬೇಕು. ಸೊ ನಾವು ಹಾಗೆ ಇವ್ರ ಕೆಫೆಗೆ ಎಂಟ್ರಿ ಕೊಟ್ವಿ. And this restaurant has a relaxed and inviting atmosphere, and it is also known for its delicious food. ಈ ಕೆಫೆನಲ್ಲಿ ಇಂಡಿಯನ್, ಚೈನೀಸ್, ಕಾಂಟಿನೆಂಟಲ್ ಆ್ಯಂಡ್ ಇಟಾಲಿಯನ್ ಫುಡ್ಸ್ ಎಲ್ಲ ಸಿಗುತ್ತೆ. ಅದು ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಕೂಡ ಅವೈಲೇಬಲ್ ಇದೆ. ಸೊ ನಾವು ಸಿಂಪ್ಲಿ ಆರ್ಡರ್ ಮಾಡಿರೋದು ಫ್ರೈಡ್ ರೈಸ್ ಆ್ಯಂಡ್ ಮಿಲ್ಕ್ ಶೇಕ್. ಹಾಗೆ ಫುಡ್ಡೆಲ್ಲ ತಿಂದು ಮುಗಿಸಿ ನೆಕ್ಸ್ಟ್ ನಾವು ಈ ಪೆಟ್ಸ್ಗಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕಂತ ಬಂದ್ವಿ. ಈ ಒಂದು ಎಕ್ಸ್ಪೀರಿಯೆನ್ಸ್ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಬಿಕಾಸ್ ನನಗಂತೂ ಪೆಟ್ಸ್ಗಳಂದರೆ ಇಷ್ಟ, ಬಟ್ ಅವುಗಳನ್ನು ಮುದ್ದಾಡೋದು ಹಗ್ ಮಾಡೋದು ನನಗೊಂಚೂರು ಇಷ್ಟ ಆಗಲ್ಲ ನನಗೆ. ಸೊ ಇದೊಂಥರ ನಂದು ಫಸ್ಟ್ ಎಕ್ಸ್ಪೀರಿಯನ್ಸು. ಬಟ್ ಇಲ್ಲಿರುವಂಥ ಎಲ್ಲ ಪೆಟ್ಸ್ಗಳು ಕೂಡ ತುಂಬಾ ಕ್ಯೂಟ್ ಆ್ಯಂಡ್ ತುಂಬಾ ಫ್ರೆಂಡ್ಲಿ ಕೂಡ ಇದ್ವು. ಬಟ್ ಅದರಲ್ಲಿ ಇವುಗಳಲ್ಲಿ ಎಷ್ಟು ಯುನಿಟಿ ಇದೆ ಅಂದರೆ ಇವುಗಳನ್ನು ಯಾವುದೇ ರೀತಿಲೂ ಎತ್ಕೊಂಡು ನಾವು ಮುದ್ದಾಡಲಿಕ್ಕಿಲ್ಲ. ಒಂದು ನಾಯಿಗಳು ನೀವು ಎತ್ಕೊಂಡ್ರಿ ಅಂದರೆ ಎಲ್ಲ ನಾಯಿಗಳು ಬೊಗಳಿಕ್ಕೆ ಸ್ಟಾರ್ಟ್ ಮಾಡಿಬಿಡತ್ತೆ. ಸೊ ಅವುಗಳು ಮಲ್ಕೊಂಡಿದ್ದಲ್ಲೇ ಇಲ್ಲ, ಅವುಗಳು ಹೇಗಿರುತ್ತೋ ಅದೇ ಇದರಲ್ಲಿ ನೀವು ಅವುಗಳ ಜೊತೆ ಆಟ ಆಡ್ಬೋದು. ಅದರಲ್ಲೂ ನನ್ನ ಜೊತೆ ಇದ್ದು ಇಬ್ಬರಿಗೂ ಕೂಡ ನಾಯಿಗಳಂದರೆ ಸಿಕ್ಕಾಪಟ್ಟೆ ಇಷ್ಟ. ಅವರಂತೂ ತುಂಬಾ ಮುದ್ದಾಡ್ತಾ ಇದ್ರು ಅವುಗಳನ್ನು. ಹಾಗೆ ಇದೊಂದು ನಾಯಿ ತುಂಬಾ ಕ್ಯೂಟಾಗಿ ಪಾಪ ಇತ್ತು. ಸೊ ನಾನು ಕೂಡ ಅದ್ರ ತಲೆ ಸವರ್ತಾ ಕೂತ್ಕೊಬಿಟ್ಟೆ. ಹಾಗೆ ಇವುಗಳಿಗೆ ಪೆಡಿಗ್ರಿ ಹಾಕ್ಲಿಕ್ಕಂತ ಬಂದಾಗಂತೂ ಎಲ್ಲ ಸೇರಿ ಒಮ್ಮೆಲೆ ಬೊಗಳಿ ಸ್ಟಾರ್ಟ್ ಮಾಡಿಬಿಟ್ಟು ಅದ್ವಾಗಂತೂ ಸಿಕ್ಕಾಪಟ್ಟೆ ಭಯ ಆಗಿ ಎಲ್ಲರೂ ಕೂಡ ದೂರ ನಿಂತ್ಬಿಟ್ಟಿದ್ವಿ. ನಂತರ ಅವರೇ ಬಂದಿರೋರಿಗೆಲ್ಲ ಪೆಡಿಗ್ರಿ ಕೊಟ್ಟು ಹಾಕ್ಲಿಕ್ಕೆ ಹೇಳಿದರು. ಅದಂತೂ ನಿಜವಾಗ್ಲೂ ಒಂಥರ ಬೆಸ್ಟ್ ಖುಷಿ ಆಗ್ತಾಯಿತ್ತು ನೋಡಲಿಕ್ಕೆ. ಅದು ಹಾಕುವಾಗ ಎಷ್ಟು ಬೇಗ ಎಲ್ಲನೂ ಕೂಡ್ಕೊಂಡು ಬರುವಾಗ ಅದು ನೋಡಲಿಕ್ಕೆ ಚೆನ್ನಾಗಿರುತ್ತೆ, ಅದು ಓಡಿ ಬರೋದೆಲ್ಲ ನೋಡುವಾಗ. ನನಗಂತೂ ಈ ನಾಯಿಗಳಲ್ಲೆಲ್ಲ ಇಷ್ಟ ಆಗಿದಂದರೆ ಇದೇ ನಾಯಿ, ಹಸ್ಕಿ ನಾಯಿ. ಅದರಲ್ಲೂ ಇದನ್ನಂತೂ ನೋಡುವಾಗ ಫಾಕ್ಸ್ ನೋಡ್ದಂಗೆ ಅನ್ನಿಸ್ತಿತ್ತು. ಅದರಲ್ಲೂ ಆ ಕಣ್ಣಂತೂ ಬ್ಲೂ ಐಸ್ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ನಿಮಗೂ ಕೂಡ ನಾಯಿಗಳಂದರೆ ತುಂಬ ಇಷ್ಟ ಅನ್ನೋರು ಇಲ್ಲಿ ಒಂದ್ಸಲ ವಿಸಿಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಜೊತೆ ಬರ್ಬೋದು, ಫ್ಯಾಮಿಲಿ ಜೊತೆ. ಹಾಗೆ ಬಂದರೆ ಅಂತೂ ಒಳ್ಳೆ ಟೈಮ್ ಅಂತೂ ಎಂಜಾಯ್ ಮಾಡ್ಬೋದು ನೀವು. ಸೊ ಈ ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಹಾಗೆ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಹಾಗೆ ನೆಕ್ಸ್ಟ್ ಲಾಗಿಗೋಸ್ಕರ ವೇಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಆಲ್.